ನಮಸ್ಕಾರ ಕರ್ನಾಟಕ. ಈ ರೆಸ್ಟೋರೆಂಟ್ನಾಗ ಬರೇ 4 ಐಟಮ್ ಸಿಗ್ತಾವ್ರಿ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಮತ್ತ ಕುಷ್ಕಾ. ದ್ಯಾಟ್ಸ್ ಇಟ್. ಅಷ್ಟ ಅಲ್ಲ, ಪ್ರೈಸ್ ನೋಡಿದ್ರ ಶಾಕ್ ಆಗ್ಬಿಡ್ತೀರಿ. ಹಾಫ್ ಪ್ಲೇಟ್ ಮಟನ್ ಬಿರಿಯಾನಿಗ ಬರೇ 200 ರೂಪೀಸ್. ಈ ರೆಸ್ಟೋರೆಂಟ್ ಹೆಸರು ಬಿರಿಯಾನಿ ದರ್ಬಾರ್. ಇದು ಹೊಸಪೇಟ್ನಾಗ ಐತಿ, ಪುಣ್ಯಮೂರ್ತಿ ಸರ್ಕಲ್ ಕಡೆ. ಬೇರೆ ಕಡೆ ಮಟನ್ ಬಿರಿಯಾನಿ ಹಾಫ್ ಪ್ಲೇಟಿಗ 350 ಇಂದ 400 ರೂಪೀಸ್ ಇರ್ತೈತಿ. ಆದ್ರ ಇಲ್ಲಿ ಯಾಕಿಷ್ಟೇ ಕಡಿಮೆ ಐತಿ ರೇಟು? ಟೇಸ್ಟ್ ಹೆಂಗೈತಿ ಇಲ್ಲೇ ಟೇಸ್ಟ್ ಮಾಡಿ ನೋಡೋಣ ಬರ್ರಿ. ಗುಡ್ಡಾನ ಕೊಟ್ಬಿಟ್ಟಾರ ನೋಡ್ರಿ. ಮಟನ್ ಬಿರಿಯಾನಿ ಅನ್ಕೊಳ್ಳೆ 240 ರೂಪೀಸ್ಗ ಫುಲ್ ಪ್ಲೇಟ್ ಬರ್ತೈತಿ, 190 ರೂಪೀಸ್ಗ ಹಾಫ್ ಪ್ಲೇಟ್ ಬರ್ತೈತಿ. ನಾ ಸ್ವಲ್ಪ ಹಾಕೊಂಡು ಟೇಸ್ಟ್ ಮಾಡ್ತೀನಿ ಫಸ್ಟ್. ಕ್ವಾಂಟಿಟಿ ಮಾತ್ರ ಮಸ್ತ್ ಐತಿ. ಈ ಪ್ರೈಸಿಗ ಯೂಶಲಿ ಹಾಫ್ ಪ್ಲೇಟ್ ಬರ್ತೈತ್ರಿ, ಬಟ್ ಇಲ್ಲೇ ಫುಲ್ ಪ್ಲೇಟ್ ಕೊಡೋ ಅಂತಾರ. ನಾ ಬರೀ ಒಂದು ಕ್ವಾರ್ಟರ್ ಪೋರ್ಷನ್ ಅಷ್ಟ ಹಾಕೊಂಡಿನಿ, ಇಷ್ಟು ರೈಸ್ ಆಗ್ಬಿಟ್ಟೈತಿ. ಫಸ್ಟ್ ಕ್ಲಾಸ್ ಒಂದು ಜ್ಯೂಸಿ ಪೀಸ್ ಆಫ್ ಮಟನ್ ಹಾಕೊಂಡಿನಿ ನಾನು. ಸುಗಂಧನು ಮಸ್ತ್ ಐತ್ರಿ, ಮಸಾಲೆ ಎಲ್ಲ ಕರೆಕ್ಟ್ ಆಗಿ ಹೋಗೈತಿ. ಬಹಳಷ್ಟು ಪುದೀನ ಹಾಕ್ಯಾರ. ಪುದೀನದ ಹಿಂಗ ಇಡೇದ ಎಲ್ಲಿನ ಹಾಕ್ಬಿಟ್ಟಾರ, ಅದು ಫ್ರೆಶ್ನೆಸ್ ಬಾಯಿನಾಗ ಫೀಲ್ ಆಗ್ತೈತ್ರಿ. ಅದ್ಭುತ, ಮಸ್ತ್ ಐತಿ ಟೇಸ್ಟ್. ಇವ್ರದ ಒಂದು ಯೂನಿಕ್ ಫ್ಲೇವರಿಂಗ್ ಐತಿ. ಅಂದ್ರ ಏನೇನ್ ಮಸಾಲೆ ಹಾಕ್ತಾರ ಇದ್ರೊಳಗ, ಅವ್ರದ ಒಂದು ಡಿಫ್ರೆಂಟ್ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡಿರ್ತಾರ ಇವರು. ಇದ್ರೊಳಗೆ ಏನಪ್ಪಾ ಅಂದ್ರ ಖಾರ ಅತಿ ಪರಿ ಹೆಚ್ಚಿಗೆ ಇಲ್ಲ, ನಾರ್ಮಲ್ ಖಾರ ಐತಿ, ಮಸಾಲೆದಾರ ಐತಿ. ಪುದೀನದ ಡಾಮಿನೆಂಟ್ ಫ್ಲೇವರ್ ಬರ್ತಿರ್ತೈತಿ. ಲವಂಗ ಮತ್ತ ಇಲಾಚಿದು ಮೈಲ್ಡ್ ಆಗಿ ಫ್ಲೇವರ್ ಐತಿ, ಜಾಸ್ತಿ ಇಲ್ಲ. ಡೆಫಿನೆಟ್ಲಿ ಸ್ವಲ್ಪ ಆಯಿಲಿ ಐತಿ, ಬಟ್ ಬಿರಿಯಾನಿ ಏನಪ್ಪಾ ಸ್ವಲ್ಪ ಆಯಿಲಿ ಸ್ವಲ್ಪ ಘೀ ಇತ್ತಂದ್ರ ಫ್ಲೇವರ್ಫುಲ್ ಆಗಿ ಇರ್ತೈತಿ. ಅದಕ್ಕ ನಂಗೆ ಇದ್ರೊಳಗೆ ಏನು ಕಂಪ್ಲೇಂಟ್ಸ್ ಇಲ್ಲ. ಫ್ಲೇವರ್ಫುಲ್ ಆಗ್ಬೇಕಂದ್ರ ಸ್ವಲ್ಪ ಎಣ್ಣೆ ಮತ್ತೆ ಸ್ವಲ್ಪ ತುಪ್ಪ ಇರ್ಲೇಬೇಕ್ರಿ. ರೈಸ್ ಇಂದ ಎಕ್ದಮ್ ಹೈ ಕ್ವಾಲಿಟಿ ಇಲ್ರಿ. ಬಾಸ್ಮತಿ ರೈಸ್ ಮತ್ತೆ ಇನ್ನೊಂದ್ ರೈಸ್ ಏನು ಮಿಕ್ಸ್ ಮಾಡ್ದಂಗ ಅನ್ಸೋಂತೈತಿ. ಯಾಕಂದ್ರ ಲಾಂಗ್ ಗ್ರೇನ್ ರೈಸು ಐತಿ, ಸ್ವಲ್ಪ ಇದ್ರೊಳಗ ಶಾರ್ಟ್ ಗ್ರೇನ್ ರೈಸು ಐತಿ. ಸೊ ಮಿಕ್ಸ್ ಮಾಡಿ ಹಾಕ್ದಂಗ ಐತಿ. ಬಟ್ ಇದ್ರೊಳಗು ಏನ್ ಕಂಪ್ಲೇಂಟ್ಸ್ ಇಲ್ರಿ, ಯಾಕಂದ್ರ ರೈಸ್ ಉದುರುವಾಗ ಐತಿ, ಡ್ರೈ ಆಗಿಲ್ಲ. ಮಟನ್ ಪೀಸ್ ಫುಲ್ ಮೀಟಿ ಐತ್ರಿ. ಇದ್ರೊಳಗೆ ಬೋನೇ ಇಲ್ಲ, ದೊಡ್ಡ ಪೀಸ ಬಂದ್ಬಿಟ್ಟೈತಿ ನನಗೆ. ಲಕ್ಕಿಲಿ ನಾಟ್ ಬ್ಯಾಡ್, ಸಾಫ್ಟ್ ಐತಿ. ಮಟನ್ ಈಸಿಲಿ ಬ್ರೇಕು ಆಗ್ತೈತಿ. ಸ್ವಲ್ಪ ಫ್ಯಾಟಿ ಪೀಸ್ ಐತಿ. ಫ್ಯಾಟ್ನಾಗು ಭಾಳ ಫ್ಲೇವರ್ ಇರ್ತೈತ್ರಿ. ಒಂದು ಪರ್ಫೆಕ್ಟ್ ಆಗಿ ತುತ್ತು ಮಾಡ್ಕೋಬೇಕಂದ್ರ ಸ್ವಲ್ಪ ಮಟನ್ ಈ ತರ ಪುದೀನಾನು ಹಚ್ಕೊಂಡ ಒಂದ ತುತ್ತನಾಗ ತಿಂದ್ರ ಫುಲ್ ಫ್ಲೇವರ್ಸ್ ಒಂದ ಶಾರ್ಟ್ನಾಗ ಸಿಗ್ತೈತಿ. ಬೆಳಗಾವಿ ಸ್ಟೈಲ್ ಬಿರಿಯಾನಿನಾಗ ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಕೊಬ್ಬರಿದ ಚಟ್ನಿ ಕೊಟ್ಟಿರ್ತಾರ್ರಿ ಸಪ್ರೇಟ್ ಆಗಿ. ಇಲ್ಲಿ ಇವ್ರು ನೋಡ್ರಿ ಒಂದು ಹರಾ ಚಟ್ನಿ ಕೊಟ್ಟಾರ, ಗ್ರೀನ್ ಕಲರ್. ಇದೇನಂತ ಹೇಳಿ ನಂಗೂ ಗೊತ್ತಿಲ್ಲ, ನೋಡಕ್ ಹೆದರಿಕೆ ಬರೋಂಗೈತಿ. ಫುಲ್ ಗ್ರೀನ್ ಚಿಲ್ಲಿ ತಿನ್ಬೇಕು ಅನ್ನೋ ತರ ಹಾಕಿ ಸ್ವಲ್ಪ ಚಟ್ನಿ ಹಚ್ಕೊಂಡ್ ತಿಂದ್ರು ಖಾರ ಲೆವೆಲ್ ಏರೇ ಬಿಡ್ತೈತೆ ಸ್ವಲ್ಪ. ಅಂದ್ರೆ ಇಟ್ ಈಸ್ ಅ ವೆರಿ ಫ್ಲೇವರ್ ಐಡಿಯಾ. ನಿಮಗೆ ಎಕ್ಸ್ಟ್ರಾ ಏನಾರು ಖಾರ ಬೇಕಂದ್ರೆ ನೀವು ಚಟ್ನಿ ಹಚ್ಕೊಂಡು ತಿನ್ಬೋದು ಅಂತ ಹೇಳಿ ಆಪ್ಷನ್ ಕೊಟ್ಟು ಬಿಡ್ತಾರ್ರಿ. ಸ್ವಲ್ಪ ಜನಾಗ ಭಾಳಷ್ಟು ಬಿರಿಯಾನಿ ತಿನ್ನೋರು ಇರ್ತೈತಿ, ಬಟ್ ಖಾರ ತಿನ್ನೋದಿರಂಗಿಲ್ಲ. ಅಂತ ಟೈಮ್ನಾಗ ಬರೀ ಬಿರಿಯಾನಿ ಅಷ್ಟು ತಿಂದ್ರ ಹೊಟ್ಟಿ ಆರಾಮ್ ಇರ್ತೈತ್ರಿ. ಸ್ವಲ್ಪ ಜನಾಗ ಖಾರವಾದ ಬಿರಿಯಾನಿನ ಬೇಕಾಗಿರ್ತೈತಿ. ಅವ್ರು ಏನ್ ಮಾಡ್ಬೋದು, ಚಟ್ನಿ ಎಕ್ಸ್ಟ್ರಾ ಆಡ್ ಆನ್ ಮಾಡ್ಕೊಂಡು ತಿನ್ಬೋದು. ಎಕ್ದಮ್ ಫ್ಲೇವರ್ಫುಲ್ ಆಗ್ತೈತ್ರಿ. ಇದು ಚಟ್ನಿ ಹೆಂಗ್ ಮಾಡ್ಯಾರಂದ್ರ ಸೊಪ್ಪಿನ ಚಟ್ನಿ ಇದು. ಇದ್ರೊಳಗೆ ಹುಳಿನೂ ಜಾಸ್ತಿ ಐತಿ, ಗ್ರೀನ್ ಚಿಲ್ಲೀಸು ಭಾಳ ಐತಿ. ಇದನ್ನ ನೀವು ಇದಕ್ಕೆ ಆಡ್ ಮಾಡ್ಕೊಂಡು ತಿಂದ್ರಂತ್ರು ಫುಲ್ ನಾಲ್ಗಿ ಬರ್ನ್ ಆಗ್ತೈತ್ರಿ. ಅದಕ್ಕ ಸ್ವಲ್ಪ ಕೇರ್ಫುಲ್ ಆಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಡ್ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಒಂದ್ ಬಟ್ಟಿಲಿ ನೆಕ್ಕೊಂಡು ನೋಡಿದ್ರ ಪರ್ಫೆಕ್ಟ್ ಆಗಿ ನಿಮ್ಗೆ ಫ್ಲೇವರ್ ಗೊತ್ತಾಗ್ಬಿಡ್ತೈತಿ. ಎಷ್ಟು ಖಾರ ಆಡ್ ಆನ್ ಮಾಡ್ಕೋಬೇಕಂತ ಹೇಳಿ ನೀವೇ ಡಿಸೈಡ್ ಮಾಡ್ಕೋಬಹುದು. ಹೆಂಗ್ ನೀವು ತಿನ್ಕೊಂತ ಹೋಗ್ತಿರಲ್ಲ ಹಂಗಂಗ ಫ್ಲೇವರ್ ಬಿಲ್ಡಪ್ ಹಾಕೊಂತ ಹೋಗ್ತಿರ್ತೀರಿ. ಯಾಕಂದ್ರ ಮೈಲ್ಡ್ ಫ್ಲೇವರ್ ಇರೋದ್ರಿಂದ ನೀವು ಇನ್ನೂ ತಿನ್ಬೇಕು ಅಂತ ಹೇಳಿ ಫೀಲಿಂಗ್ ಬರ್ತೈತ್ರಿ. ಅದ ಬೆಸ್ಟ್ ಪಾರ್ಟ್ ಇದ್ರೊಳಗ. ಫ್ರೈಡ್ ಕಬಾಬು ವೇಟಿಂಗ್ ನಾಗ ಐತಿ, ಮಸ್ತ್ ಇರ್ತೈತಿ ಅಂತ. ಇದು ಮಸಾಲೆದಾರ ಐತಿ. ಇದನ್ನ ಆಯಿಲ್ ಫ್ರೈ ಮಾಡಿ ಕೊಟ್ಟಿರ್ತಾರ. ಫುಲ್ ಸಾಫ್ಟ್ ಪೀಸಸ್ ಆಫ್ ಚಿಕನ್ ಇದಾವ, ಈಸಿಲಿ ಬ್ರೇಕ್ ಆಗ್ತೈತಿ. ಮೇಲ್ಗಡೆ ಒಂದು ಕ್ರಿಸ್ಪಿ ಲೇಯರ್ ಫಾರ್ಮ್ ಆಗೈತಿ, ಕುರುಮ್ ಅಂತೈತಿ. ಇದು ಅಮೇಝಿಂಗ್ ಐತ್ರಿ. ಅತಿ ಪರಿ ಖಾರ ಇಲ್ಲ, ಬಟ್ ವೆರಿ ಫ್ಲೇವರ್ಫುಲ್. ಎಲ್ಲಾ ಕಬಾಬ್ ಶಾಪ್ನಾಗೂ ಅವ್ರದ ಒಂದು ಸೀಕ್ರೆಟ್ ಫಾರ್ಮುಲಾ ಇರ್ತೈತ್ರಿ ಕಬಾಬ್ ಮಸಾಲೆದ, ಯಾರಿಗೂ ಬಿಟ್ಕೊಡಂಗಿಲ್ಲ. ಆಮೇಲೆ ಇವರು ಕಲರು ಹಾಕಿಲ್ರಿ ಇದಕ್ಕ. ಇಲ್ಲ ಕಲರ್ ಹಾಕಿದ್ರ ಕೈಗೆಲ್ಲ ರೆಡ್ನೆಸ್ ಬಂದ್ಬಿಡ್ತಿತ್ತು. ಜ್ಯೂಸಿ ಪೀಸಸ್ ಆಫ್ ಚಿಕನ್ ಐತಿ. ಹಿಂಗ್ ಮಾಡಿದ ಕೂಡಲೇ ಕೈ ಮೇಲೆಲ್ಲ ಚಿಕನ್ ಇಂದ ಫ್ಯಾಟ ಬಂದ್ಬಿಡ್ತೈತಿ. ಒಳಗೆಲ್ಲ ಜ್ಯೂಸಿ ಇರೋದ್ರಿಂದ ಜಸ್ಟ್ ಹಿಂಗ್ ಪಿಂಚ್ ಮಾಡಿದ್ರೆ ಸಾಕು, ಅದ್ರದ್ದು ಜ್ಯೂಸಸ್ ಎಲ್ಲ ಊಸ್ ಔಟ್ ಆಗ್ತೈತಿ. ಅದ್ಭುತ. ಇದನ್ನು ಹೆಂಗ್ ಮಾಡ್ಯಾರಂದ್ರೆ ಅತಿ ಪರಿ ಖಾರ ಮಾಡಿಲ್ಲ. ಆಬ್ವಿಯಸ್ಲಿ ಇಲ್ಲಿ ಚಟ್ನಿ ಅಂತೂ ಇದ್ದ ಇರ್ತೈತಿ. ಚಟ್ನಿನಾಗ ಇದನ್ನ ಹಚ್ಕೊಂಡು ತಿನ್ಬೋದು. ಬಟ್ ನನಗೆ ಪರ್ಸನಲಿ ಆಸ್ ಇಟ್ ಈಸ್ ಭಾಳ ಲೈಕ್ ಆಗ್ತೈತ್ರಿ. ಸೊ ಇದು ಹಾಫ್ ಕಬಾಬ್ ರೀ. ಹಾಫ್ ಕಬಾಬ್ನಾಗ ಇವರು 6 ಪೀಸಸ್ ಕೊಟ್ಟಾರ್ರಿ.
ಅಂದ್ರ ಹಾಫ್ ಕಬಾಬ್ ತಗೊಂಡ್ರು ಇಬ್ರು ಜನ ಈಸಿಲಿ ಶೇರ್ ಮಾಡ್ಕೊಂಡು ತಿನ್ಬೋದು ಆ ತರ ಕ್ವಾಂಟಿಟಿ ಐತ್ರಿ ಇದ್ರೊಳಗ. ಫಸ್ಟ್ ಕ್ಲಾಸ್ ಕಬಾಬ್ ಐತ್ರಿ. ಮತ್ತ ಕಬಾಬ್ ಸೈಜ್ನಾಗು ಏನೋ ಚೌಕಾಸಿ ಮಾಡಿಲ್ರಿ. ಯೂಶಲಿ ಕಬಾಬ್ ಈ ರೇಟ್ನಾಗ 90 rupeesನಾಗ ಸ್ಮಾಲ್ ಪೀಸಸ್ ಕೊಟ್ಬಿಡ್ತಾರೆ ಇಟ ವಿತ್ ಬೋನ್ ಇರೋ ಅಂತ ಪೀಸಸ್ ರೀ ಇವು. ಅದ್ಭುತ. ಇವ್ರದ್ದು ಕನ್ಸೆಪ್ಟ್ ಬಹಳ ಚಲೋ ಐತ್ರಿ. ಕಡಿಮೆ ಮೆನ್ಯೂನಾಗ ಕಡಿಮೆ ಐಟಮ್ಸ್ ಇಟ್ಬಿಟ್ಟು ರೇಟ್ ಸುತ್ತ ಕಡಿಮೆ ಇಟ್ಬಿಡ್ತಾರ. ಆದ್ರೆ ಇವರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರಂದ್ರ ಮಂದಿ ಜಾಸ್ತಿ ಜನ ಬಂದ್ ತಿಂದ್ರ ಇವರು ಪ್ರಾಫಿಟೇಬಲ್ ಆಗಿರ್ತಾರ. ನೋ ಡೌಟ್ ಈಗ ಬಿರಿಯಾನಿ ದರ್ಬಾರ್ದವರು ತಮ್ಮ ಟ್ಯಾಗ್ ಲೈನ್ ನಾಗ ಹಾಕೊಂಡ್ಬಿಟ್ಟಾರಿ ಕಿಂಗ್ ಆಫ್ ಬಿರಿಯಾನಿ ಅಂತ ಹೇಳಿ. ಕಿಂಗ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗ್ಬಿಡ್ತೈತಿ, ಬಟ್ ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ನೋಡ್ರಿ. ಅದ್ಭುತ. ಎವ್ರಿ ಟೇಬಲ್ ನಾಗ ಇಂಥದೊಂದು ಶೇರ್ವಾದ ಬಾಂಡೆ ಇಟ್ಬಿಟ್ಟಿರ್ತಾರ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶೇರ್ವಾ ಹಾಕೋಬಹುದು. ಏನ್ ಒಂದ್ ಸಣ್ಣ ಬಟ್ಟ ಅಷ್ಟು ಶೇರ್ವಾ ಇರಂಗಿಲ್ಲ ಇಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶೇರ್ವಾ ಹಾಕೋಬಹುದು. ತಿಳಿಯಾಗೈತ್ರಿ ಶೇರ್ವಾ, ಬಟ್ ಇದು ಇನ್ನೂ ವಾಟ್ರಿ ಐತಿ. ಬಿಸಿ ಬಿಸಿ ಶೇರ್ವಾ ಐತಿ. ಶೇರ್ವಾ ಇನ್ನೊಂದ್ ಸ್ವಲ್ಪ ಖಾರವಾಗಿದ್ರೆ ಮಜಾ ಬರ್ತೈತೆ. ಬಹಳಷ್ಟು ಕೊಬ್ಬರಿ ಐತಿ, ಮೈಲ್ಡ್ ಐತಿ ಫ್ಲೇವರ್ ಎಕ್ದಮ್. ಯೂಶಲಿ ನಮ್ ಕಡೆ ಏನ್ ಮಾಡ್ತಾರ ಅಂದ್ರ ರೈಸ್ ಜೊತೆಗೆ ಏನಾದ್ರು ಇಂಥದ್ದೊಂದ ಕಂಪ್ನಿ ತಗೊಳಕ ಸಾಂಬಾರ್ ಅಂತದ್ ಏನಾರು ಹಾಕೊಂತಿರ್ತಾರ. ಬಟ್ ಶೇರ್ವಾ ಗೋಸ್ ರಿಯಲಿ ವೆಲ್ ವಿತ್ ಬಿರಿಯಾನಿ. ಶೇರ್ವಾ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು, ಬಟ್ ದೆನ್ ಬಿರಿಯಾನಿ ಆನ್ ಇಟ್ಸ್ ಓನ್ ಖತರ್ನಾಕ್ ಐತ್ರಿ. ಚಟ್ನಿ ಮತ್ತು ಆ್ಯಡ್ ಆನ್ ಮಾಡ್ಕೊಂಡ್ ಬಿಟ್ರಂತೂ ಹುಳಿ ಮತ್ತು ಖಾರ ಇನ್ನೂ ಹೆಚ್ಚಿಗೆ ಆಗ್ಬಿಡ್ತೈತಿ. हाय सर. हाय सर. हम रिव्यू देख के हॉस्पिटल में यहाँ पे आके सिर्फ बिरयानी खाने के लिए आए. पहले हमने मेन्यू चेक किया, सिर्फ 4 ही आइटम थे, तो क्यों इतना कम आइटम क्यों रखे? सर टू बी फ्रैंक, कस्टमर को इजी रहना. हाँ कस्टमर जितना आइटम सकेगा उतना उसको कंफ्यूज होगा, ये ले या वो ले. हाँ सिंपल एंड स्वीट ऑप्शन, हाँ ओनली फॉर हाँ दे कैन चूज इजीली, हाँ. दे कैन हैव एंजॉयली. करेक्ट. तो उनके मन में कंफ्यूजन नहीं होना. कंफ्यूजन नहीं. हाँ हम भी वैसा ही रहे. देखो अभी सिर्फ चिकन बिरयानी ढूंढ रहे थे हम अच्छा सा, यही पे आने का करके डिसाइड किए. क्योंकि छोटा जब मेन्यू रहता है ना, जब एक्सपर्टीज ज्यादा रहता है उसमें, तो एक अच्छा है. सारे आइटम हमने 2 आइटम टेस्ट किया ना, बहुत ही अच्छे थे. तो कितने साल से चला रहे हो आप? सर दिस होटल 2 years हुआ है सर कंप्लीट अच्छा. होके. हाँ सिंस फ्रॉम 10-15 years वी आर इन कुकिंग एंड सर्विसेज, केटरिंग Okay. सर्विसेज. अच्छा अच्छा. दूसरा कोई होटल है कि या केटरिंग में थे? नहीं सर, केटरिंग में थे. हाँ. बल्लारी में हमारा एक होटल है, अच्छा अच्छा. हाँ दिल्ली दरबार. वो हाँ. आके सिंस 40 years से रनिंग. वो अच्छा अच्छा. उसका ये सेकंड यूनिट है क्या? सेकंड यूनिट. अच्छा अच्छा अच्छा. तो आपका स्पेशलिटी क्या रहता है, यानी मसाला क्या स्पेशलिटी रहता है बिरयानी में? हैंड मैजिक. हैंड मैजिक सीक्रेट रहता है क्या वो? नथिंग सीक्रेट सर. हाँ जो इंग्रेडिएंट्स सब यूज करते हैं हम भी वही यूज करते हैं. हाँ दी वे हाँ. जैसा तरीका होता है उस तरीके से बनाना. अच्छा. इसको आप क्या बोलते हैं, ऑथेंटिक हैदराबादी स्टाइल ही बोलते हैं क्या? नो सर, ऑथेंटिक दम बिरयानी. दम बिरयानी हैदराबादी बिरयानी तो हो जाएगी वो कच्ची बिरयानी. अच्छा कच्ची बिरयानी. आप एक्चुअली ये दम बिरयानी. दम बिरयानी बनाते हो? हाँ, इसीलिए थोड़ा टेस्ट डिफरेंस लगता है. और आपका जो क्वांटिटी है ना, सबके कंपैरिजन में थोड़ा ज्यादा ही है. हाँ आपका क्या कंसेप्ट है, उसके बारे में क्या बोलते हो आप? नो सर, अभी हमें अपने टाइम पे अवेलेबल रहते विथ बेस्ट क्वालिटी हाँ एंड विथ बेस्ट टेस्ट. हाँ हमारा काम क्या है, हमारा क्वालिटी और टेस्ट देना. हाँ. कस्टमर का क्या है, हम्म. आएंगे आराम से आएंगे, टाइम टू टाइम हो जाएगा. हाँ ऐसा नहीं कि आपको हम वेट करते हाँ सुबह से शाम तक. नहीं, हाँ सिंपल और शॉर्ट रहो. हाँ. 2 घंटे के लिए हाँ हाँ कस्टमर भी सेटिस्फाइड, हम भी सेटिस्फाइड. 2 घंटे में बिरयानी भी गर्म रहेगा, हाँ. इश्यू भी नहीं आएगा. करेक्ट. अभी 9:30 हुआ है, ऑलरेडी बंद हो रहा है क्योंकि बिरयानी खत्म हो चुका होगा ना. बिरयानी हो चुका है. वेरी गुड आइडिया. वेस्टेज भी नहीं होता और बासा खाने भी नहीं देते. करेक्ट ना? और आपको कोई अवार्ड मिला है क्या रिसेंटली? सर रिसेंटली 2025 टेस्ट ऑफ इंडिया अवार्ड हाँ and 2026 also for the best fast food biryani center in Hospet district. अच्छा था. कॉन्ग्रेट्स. तो Continuously we have taken 2 अवार्ड्स एवरी ईयर. बहुत ही अच्छा है. हमको भी लगा ये डेफिनेटली वन ऑफ द बेस्ट बिरयानी है करके. ठीक है, थैंक यू सो मच सर. थैंक यू. ಏನ್ ತಿಂದಿ ಇಲ್ಲಿ ಬಂದ? ಏನ್ ತಿಂದಿ? ಬಿರಿಯಾನಿ ಚಲೋ ಐತ? ನಿಂದ ಹೆಸರೇನು? ಅಕ್ಷರ. ಏನ್ ವಯಸ್ಸು? ಏಜ್ 6 years. 6 years. ಏನೇನ್ ತಿಂದಿ ನಿಂಗ? ನಾನು ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ತಿಂದೆ. ಹೌದಾ? ಕಬಾಬ್. ಬಾಳ್ ಲೈಕ್ ಆತ? ರೆಗ್ಯುಲರ್ ಬರ್ತೀನಿ ಇಲ್ಲಿ? ಇಲ್ಲ. ಫಸ್ಟ್ ಟೈಮ್ ಬಂದಿ? ಚಲೋ ಐತ?
ಔಟ್ ಆಫ್ 10 ಎಷ್ಟು ಕೊಡ್ತಿ? 10. 10 ಔಟ್ ಆಫ್ 10. ಓಕೆ, ಬಾಯ್ ಬಾಯ್. Okay, bye.